ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ಸಂಡೇ ಈವ್ನಿಂಗ್ ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಅಂತೇಳಿ ಚಿಕನ್ಗೆ ಹಿಚ್ಕಿನ ಅವರೆಬೇಳೆ ಹಾಕ್ಬಿಟ್ಟು ಈ ರೆಸಿಪಿ ನಮ್ಮ ಅಮ್ಮದು. ಆ್ಯಕ್ಚುಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಅದು ಹೇಗೆ ಬರುತ್ತೆ ಅಂತೇಳಿ. ಫಸ್ಟ್ ಟೈಮ್ ಇದು ಈ ಥರ ಹಿಚ್ಕಿನ ಬೇಳೆ ಹಾಕ್ಬಿಟ್ಟು ಚಿಕನ್ ನಾನು ಮಾಡ್ತಾ ಇರೋದು. ನಮ್ಮಮ್ಮ ಮಾಡ್ತಾನೆ ಇರ್ತಾರೆ. ನಾನು ಈ ಸತಿ ಅಮ್ಮ ನೀನು ಹೇಳ್ಕೊಡು ಅಂತೇಳಿ ನಮ್ಮ ಅಮ್ಮನ ಕೈಲೆಲ್ಲ ಹೇಳಿಸ್ಕೊಂಡಿದ್ದೀನಿ. ಆ್ಯಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟೊತ್ತು ನನ್ನ ತಂಗಿ ಹೇಳಿದ್ಲು ಲಾಗನ್ನು ಶೂಟ್ ಮಾಡ್ಕೊಳ್ಳಿ, ನೀನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀಯಾ ಅಂತೇಳಿ. ಸೊ ಹಾಗಾಗಿ ಇದನ್ನು ಶೂಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಿಮ್ಮ ಜೊತೆನೂ ನನ್ನ ರೆಸಿಪಿನ ಶೇರ್ ಮಾಡ್ಕೊತೀನಿ. ನಾನು ಅಡುಗೆ ಮಾಡೋಕ್ಕಿಂತ ಮುಂಚೆ ಫಸ್ಟು ಅದಕ್ಕೆ ಏನೇನು ಬೇಕೋ ಎಲ್ಲ ಬಿಡಿಸ್ಕೊಂಡು ಹೆಚ್ಕೊಂಡು ಸೈಡಲ್ಲಿ ಇಟ್ಕೊತೀನಿ. ಆಮೇಲೆ ಅಡುಗೆನ ಶುರು ಮಾಡ್ತೀನಿ. ಇದರಲ್ಲಿ ಒಂದು 3 ಚಕ್ಕೆ ಮತ್ತು ಒಂದು 5 ಲವಂಗ, ಸ್ವಲ್ಪ ಸೋಂಪು ಆ್ಯಂಡ್ ಒಂದೇ ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ನಮ್ಮಮ್ಮ ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಲೈಕ್ ಮಸಾಲೆ ಆಗಿರಲಿ ಇಲ್ಲ ಉಪ್ಪಾಗಿರಲಿ ಅವ್ರಿಗೆ ಸ್ಪೂನ್ ಅಳತೆ ಬೇಡ, ಇಲ್ಲ ಒಂದು ಮೆಜರ್ಮೆಂಟ್ ಬೇಡ. ಅವರು ಹಂಗೆ ಅಂದರೆ ಅವ್ರ ಕಣ್ಣು ಅಳತೆನಲ್ಲೇ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ಟೇಸ್ಟ್ ಅದೇ ಥರ ಚೆನ್ನಾಗಿರುತ್ತೆ. ಅದೇ ಇನ್ ಕೇಸ್ ನಾನು ಆ ಥರ ಹಾಕಿದಾಗ ಇಲ್ಲ ಒಂದು ಉಪ್ಪು ಜಾಸ್ತಿ ಆಗಿಬಿಟ್ಟಿರುತ್ತೆ, ಇಲ್ಲ ಖಾರ ಕಮ್ಮಿ ಆಗಿಬಿಟ್ಟಿರುತ್ತೆ. ಫಸ್ಟು ರುಬ್ಕೊಳಕ್ಕಂತೇಳಿ ನಾನು ಮಸಾಲೆನ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಲವಂಗ, ಚಕ್ಕೆ, ಸೋಂಪು, ಏಲಕ್ಕಿ ಕಾಯಿ, ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಜಾಸ್ತಿ ನಾನು ಹಾಕ್ಕೊಂಡಿಲ್ಲ, ಯಾಕಂದರೆ ಸಿಹಿ ಹೊಡಿಯುತ್ತೆ ಅಂತೇಳಿ. ಒಗ್ಗರಣೆಗೂ ಈರುಳ್ಳಿ ಹಾಕಬೇಕಲ್ವ, ಹಾಗಾಗಿ ಈರುಳ್ಳಿನ ಚಿಕ್ಕದು ತೊಗೊಂಡಿದ್ದೀನಿ. ಆ್ಯಂಡ್ 2 ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕಾಯಿ, ಸ್ವಲ್ಪ ಕಡಲೆಪಪ್ಪು ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಕಡಲೆಪಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಯಾಕಂದರೆ ಕಾಯಿ ಹಾಕಿರ್ತೀರಲ್ವ. ಬಟ್ ನಾನು ಸ್ವಲ್ಪ ಇಲ್ಲಿ ಕಡಲೆಪಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಆ್ಯಂಡ್ ಗಸಗಸೆ. ನಾನು ನಾನ್ ವೆಜ್ ಮಾಡಬೇಕಾದ್ರೆ ಇವಾಗ ಮಟನ್ ಸಾರಾಗಿರಲಿ, ಚಿಕನ್ ಸಾರಿಗಾಗಿರಲಿ, ಇಲ್ಲ ಚಿಕನ್ ಫ್ರೈಗಾಗಿರಲಿ ಗಸಗಸೆನ ಉಪಯೋಗಿಸ್ತೀನಿ, ಯಾಕಂದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತೇಳಿ. ಇನ್ನು ಅದು ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಮನೇಲಿ ಮಾಡಿರೋದು 2 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಗರಂ ಮಸಾಲೆ, ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಅರಿಶಿನ ಆ್ಯಂಡ್ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಈ ಚಿಕನ್ ಸಾಂಬಾರಿಗೆ ತರಿ ಇರ್ಕೂಡ್ದು, ಮಸಾಲೆ ನುಣ್ಣಗಿರಬೇಕು. ಇನ್ನು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ್ಯಂಡ್ ಒಂದೇ ಒಂದು ಕಲ್ಲು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಚಿಕ್ಕದು ಈರುಳ್ಳಿನ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸಿಹಿ ಹೊಡಿಯುತ್ತೆ ಅಂತ ಹೇಳಿ. ಇವಾಗ ಎಲ್ಲ ಕಡೆನೂ ಅವರೆಕಾಯಿ ಮೇಳ ನಡೀತಾ ಇದೆ. ಇನ್ನು ಆ ಮೇಳಕ್ಕೆ ನಾನು ಲಾಸ್ಟ್ ಇಯರ್ ಹೋದಾಗ ಎಷ್ಟು ವೆರೈಟಿ ಗೊತ್ತಾ, ಅವರೆಕಾಯಲ್ಲಿ ಐಸ್ ಕ್ರೀಮ್ ಅಂತೆ. ಫಸ್ಟ್ ಟೈಮ್ ನಾನು ಅವರೆಕಾಯಿ ಐಸ್ ಕ್ರೀಮು, ಜಿಲೇಬಿ ಇದೆಲ್ಲ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದು ಅವರೆಕಾಯಿ ಅಂತ ಫೀಲೇ ಗೊತ್ತಾಗಲ್ಲ ಅದರಲ್ಲಿ ಅವರೆಕಾಯಿ ಹಾಕಿದ್ದಾರೆ ಅಂತೇಳಿ. ಬಟ್ ಅಷ್ಟು ಚೆನ್ನಾಗಿ ಮಾಡಿದರು ಸತಿ ನಾನು ಅವರೆಕಾಯಿ ಮೇಳಕ್ಕೆ ಹೋದಾಗ. ಇನ್ನು ಕಮಿಂಗ್ ಟು ಮೈ ಚಿಕನ್ ಸಾಂಬಾರ್ ರೆಸಿಪಿ. ಇವಾಗ ಮಸಾಲೆನ ರುಬ್ಕೊಂಡು ಬಂದಮೇಲೆ ಅದೇ ಕುಕ್ಕರ್ಗೆ ತಿರ್ಗಾ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಚಿಕ್ಕದು ಕಲ್ಲುವ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಚಿಕನ್ನ ಹಾಕ್ಕೊಂಡು ಚಿಕನ್ನು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಚಿಕನ್ನು ಚೆನ್ನಾಗಿ ಫ್ರೈ ಆಗಿದ್ರೇ ಸಾಂಬಾರಲ್ಲಿ ಒಂಥರ ಈ ಹಸಿ ವಾಸನೆ ಇರೋದ್ರಿಲ್ಲ. ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ಅವರೆಕಾಯಿ ಇಟ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅವರೆಕಾಯಿನ ಹಾಕ್ಕೊಂಡ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಿಕೊಡ್ದು, ಯಾಕಂದರೆ ಅದು ಅವರೆಕಾಯಿ ಫಸ್ಟೇ ಸಾಫ್ಟ್ ಇರುತ್ತೆ, ಹೆಚ್ಕಿರ್ತೀರಲ್ವ. ಮತ್ತು ಜಾಸ್ತಿ ಇವಾಗ ಚೌಟಲ್ಲಿ ತಿರುಗಿಸ್ತಾ ಇದ್ರೆ ಅವರೆಕಾಯಿ ಒಂಥರ ಪಿಸ್ರೆದ್ದೋಗುತ್ತೆ. ಸಿಟಿ ಮಾಡೋದ್ರಿಂದ ಜಾಸ್ತಿ ತಿರುಗಿಸಲ್ಲ ನಾನು. ಇನ್ನು ಅವರೆಕಾಯಿ ಹಾಕಿದ್ಮೇಲೆ 2 ನಿಮಿಷ ಆದಮೇಲೆ ರುಬ್ಕೊಂಡಿರೋ ಮಸಾಲೆನ ಚಿಕನ್ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಆ್ಯಂಡ್ ಮಸಾಲೆನೂ ಅಷ್ಟೇ ಒಂದೇ ಒಂದು ಕುದಿ ಬಂದರೆ ಸಾಕು, ಯಾಕಂದರೆ ಆಲ್ರೆಡಿ ಮಸಾಲೆನ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಏನು ಫ್ರೈ ಮಾಡ್ಕೊಡೋದು ಬೇಡ. ಇನ್ನು ಅದಕ್ಕೆ ತಕ್ಕ ಹಾಗೆ ಎಷ್ಟು ನೀರು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಒಂದೇ ಒಂದು ವಿಸಲ್ನ ಕೂಗಿಸ್ಕೊಂಡಿದ್ದೀನಿ. ನಮ್ಮಮ್ಮ ಇದನ್ನು ತಿನ್ಬಿಟ್ಟು ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ. ಅವರೆಕಾಯಿ ಸೀಸನ್ ಇರೋದ್ರಿಂದ ಚಿಕನ್ಗಾಗಲಿ ಇಲ್ಲ ಮಟನ್ಗಾಗಲಿ ಈ ಥರ ಅವರೆಕಾಯಿ ಹಾಕ್ಬಿಟ್ಟು ಸಾಂಬಾರನ್ನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಥರನೇ ಲಾಗ್ಸ್ನ ಪೋಸ್ಟ್ ಮಾಡ್ತಾನೇ ಇರ್ತೀನಿ. ಆ್ಯಂಡ್ ನಿಮ್ಮ ಕನ್ನಡತಿಯನ್ನು ಹೀಗೆ ಪ್ರೀತಿಸಿ ಆ್ಯಂಡ್ ಸಪೋರ್ಟ್ ಮಾಡಿ ಆಯಿತಾ ನನ್ನ ಚಾನಲ್ಗೆ. ಬಾಯ್.